ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಆ್ಯಂಡ್ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್ ನಮಗೆ. ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂತು. ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇತ್ತು ಸಿನಿಮಾ ಹೇಗೆ ಬಂದಿರುತ್ತೆ ಏನು ಅಂತ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ದಕ್ಕೆ ನನಗಂತೂ ತುಂಬ ಖುಷಿಯಾಗಿದೆ. ಈ ಪ್ರಕರಣ ನೀವೇನಿದೆ ನಾರ್ಮಲ್ ಆಗಿ ನಿಮ್ಗೆ ಯಾವ ರೀತಿ ಚಾಲೆಂಜಸ್ ಇತ್ತು ಅಂತ ಹೊರಗಡೆ ಯಾವ ರೀತಿ ಫೇಸ್ ಮಾಡ್ತಾರೆ? ನನಗೆ ಆ್ಯಕ್ಚುಲಿ ಯಾವುದೇ ಥರ ಕ್ವೆಶ್ಚನಿಂಗ್ ಆಗಲಿ ಏನೂ ನಡೆದಿರಲಿಲ್ಲ. ಬಟ್ ಪಾತ್ರನ ತುಂಬ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು, ಅದಕ್ಕೆ ನನಗೆ ಖುಷಿ ಇದೆ. ಸಿನಿಮಾ ನೋಡಿದ ಆಡಿಯನ್ಸ್ ಫ್ಯಾಮಿಲಿ ಕಡೆದೆಲ್ಲ ಯಾವ ರೀತಿ ಫೀಡ್ಬ್ಯಾಕ್ ಎಲ್ಲ? ತುಂಬ ಖುಷಿ ಆಯಿತು ಎಲ್ಲರಿಗೂ. ಇವತ್ತೇ ಎಲ್ಲರೂ ಫಸ್ಟ್ ನೋಡಿದ್ದು. ನಿನ್ನೆ ನಾನು ಪ್ರೀಮಿಯರ್ ನೋಡಿದ್ದೆ, ಎಕ್ಸ್ಪೆಕ್ಟ್ ಮಾಡಿದ್ದು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ನನಗೆ ಖುಷಿ ಆಯಿತು. ಈವನ್ ಫ್ಯಾಮಿಲಿಗೂ ಎಲ್ಲರಿಗೂ ಇಷ್ಟ ಆಗಿದೆ ಸರ್. ಹೌದು, ಅಲ್ಲೂ ಥಿಯೇಟ್ರಲ್ಲೂ ಅದೇ ಹೇಳ್ತಾ ಇದ್ರು, ಅದಕ್ಕೆ ದೊಡ್ಡಕ್ಕ ಅಂತೆಲ್ಲ ಹೇಳ್ತಾ ಇದ್ರು. ಖುಷಿ ಆಗುತ್ತೆ. ಅದು ನಿಮಗೆ ಆಲ್ರೆಡಿ ಗೊತ್ತಿದೆ, ಇದು ಡೈರೆಕ್ಟರ್ ಫಿಕ್ಷನಲ್ ಆಗಿ ಮಾಡಿರೋದು ಅಂತ. ಸೊ ಫೈನಲ್ ಆಗಿ ಏನು ಹೇಳ್ತೀರಿ ಸಿನಿಮಾ ರಿಯಾಕ್ಷನ್ ನೋಡಿ ಹೇಗೆ ಅನಿಸ್ತು? ಆಡಿಯನ್ಸ್ ರಿಯಾಕ್ಷನ್ ನೋಡಿ ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ಲಿ ತುಂಬ ಖುಷಿ ಆಯಿತು. ಲೈಕ್ ನಾವು ಅಂದ್ಕೊಂಡಿದ್ದಕ್ಕಿಂತ ಲೈಕ್ ಕೆಲವು ಕಡೆ ಇಂಪ್ರೆಸ್ ಆಗೋಯಿತು. ಚೆನ್ನಾಗಿ ಇಷ್ಟ ಆಯಿತು. ಪ್ಲಸ್ ನನ್ನ ಕ್ಯಾರೆಕ್ಟರ್ ನೆಗೆಟಿವ್ ಶೇಡ್ಸ್ ಇದ್ದಿದ್ದು, ದಟ್ ವಾಸ್ ದ ಹೋಲ್ ರೀಸನ್ ನಾನು ಈ ಕ್ಯಾರೆಕ್ಟರ್ ತಗೊಂಡು. ನಾಳೆ ರಿಲೀಸ್ ಆಗ್ತದೆ, ನೋಡದೇ ಇರೋರಿಗೆ ಏನು ಹೇಳ್ತಾರೆ? ಅಂದರೆ ನೋಡಿ ಜಡ್ಜ್ ಮಾಡಿದ್ರೆ ಐ ಥಿಂಕ್ ಅದು ಒಳ್ಳೆಯದು. ನೋಡದೆ ಏನೇ ಜಡ್ಜ್ ಮಾಡೋದು ಐ ಥಿಂಕ್. ಸೊ ನೋಡ್ಬಿಟ್ಟು ಜನ ನೋಡಬೇಕು, ನೋಡಿ ಜಡ್ಜ್ ಮಾಡಿದ್ರೆ ಗೊತ್ತಾಗುತ್ತೆ ಕೆಲವು ಇನ್ಸಿಡೆಂಟ್ಸ್ ಹೇಗಾಗಿದೆ, ಥರ ಇನ್ಫ್ಲುಯೆನ್ಸ್ ಆಗಿದೆ, ಸತ್ಯಾಂಶ ಗೊತ್ತಾಗುತ್ತೆ. ಥ್ಯಾಂಕ್ ಯು. ತೋರಿಸಿರ್ಬೋದು ಅಂತ ನಿಮ್ಮ ಕಲಾವಿದರುಗಳು ಪ್ರಮೋಷನ್ ಆಗಲಿ ಒಂದು ಆತಂಕ ಇದ್ದೇ ಇತ್ತು. ಎಲ್ಲರೂ ನಿಂತು ಮುಂದೆ ನಿಂತು ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಪ್ರಮೋಟ್ ಮಾಡ್ತಾ ಇದ್ದಾರೆ. ತುಂಬ ಹ್ಯಾಪಿ. ಯಾಕೆ ಅಂದರೆ ಅವ್ರಿಗೂ ಜೀವನ ಅನ್ನೋದು ಇರುತ್ತೆ. ಸೊ ನಾನು ಯಾರನ್ನೂ ಫೋರ್ಸ್ ಮಾಡ್ತಿರ್ಲಿಲ್ಲ, ನೀವು ಬನ್ನಿ ಅಂತ. ಜಸ್ಟ್ ನಾನು ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ, ಒಂದು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದು. ಎಲ್ಲ ವಾಲಂಟ್ರಿ ಆಗಿನೇ ಬಂದಿದ್ದಾರೆ. ಥ್ಯಾಂಕ್ಸ್ಫುಲ್. ಎಲ್ಲರೂ ಕೂಡ ಏನೇ ಆದ್ರೂ ಒಂದು ಸಿನಿಮಾ ಗೆಲ್ಲಿಸ್ಬೇಕು ಅಂತ ನಮ್ಮ ಟೀಮ್ ಎಲ್ಲ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ ಆಗಿ ಎಲ್ಲ ಬಂದು ಜೊತೆ ನಿಂತಿದ್ದಾರೆ. ಥ್ಯಾಂಕ್ಸ್ಫುಲ್. ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, DCP ನನ್ನ ಕಾನ್ಸೆಪ್ಟ್ ಈ ಫಿಕ್ಷನಲ್ ಸ್ಟೋರಿಯಲ್ಲಿ ಆತ ಮಲಯಾಳಂ ಅಂದರೆ ಕೇರಳದಿಂದ ಇಲ್ಲಿಗೆ IPS ಆಫೀಸರ್ ಆಗಿ ಬಂದಿರ್ತಾರೆ. ಅದಕ್ಕೋಸ್ಕರ ಅದೇ ಮಾಡೋದು. ನಾವು ಬೇರೆಯವ್ರ ಕೈಯಲ್ಲಿ ಡಬ್ ಮಾಡ್ತಿಲ್ಲ, ಅವ್ರ ಕೈಲೇ ಕನ್ನಡ ಕಲಿಸಿ ಮಾಡಿಸಿರೋದು. ನಿರ್ಮಾಪಕರು ದುಡ್ಡು ಬಂದಿದೆ ಅಂತ ಅನೌನ್ಸ್ ಮಾಡಿದ್ರೆ ಪಾರ್ಟು ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನಿಮ್ಮ ಪಾತ್ರನ ನೀವು ನಿಭಾಯಿಸಿದ್ದೀರಿ. ಸೊ ನಾವು ಕೇಳ್ತಿದ್ವಿ ಮುಂಚೆ ಆ ಪ್ರಕರಣ ಈ ಪ್ರಕರಣ ಅಂತ, ಬಟ್ ಇದನ್ನು ಯಾವುದನ್ನು ಹೋಲಿಕೆ ಮಾಡೋಂಗೇ ಇಲ್ಲ ಇವತ್ತು. ಎಷ್ಟು ಖುಷಿ ಇದೆ ಫ್ಯಾನ್ಸ್ ಜೊತೆ ಸಿನಿಮಾ ನೋಡಿಬಿಟ್ಟು ಫ್ಯಾನ್ಸ್ ರಿಯಾಕ್ಷನ್ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಆನೆಸ್ಟಾಗಿ ಅವ್ರ ರಿವ್ಯೂಸ್ನ ನಿಮಗೆಲ್ಲ ಕೊಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಸಿನಿಮಾ ನೋಡಿ ಅಷ್ಟೇ. ಇವತ್ತು ರಿಲೀಸ್ ಆಗಿದೆ ಸಿನಿಮಾ. ಒಂದು ಥಿಯೇಟ್ರಲ್ಲಿ ಕುತ್ಕೊಂಡು ಸಿನಿಮಾ ನೋಡಿದಾಗ ನಿಮ್ಮ ಸಿನಿಮಾ ಬಗ್ಗೆ ಗೊತ್ತಾಗುತ್ತೆ. ಸರ್, ದರ್ಶನ್ ಅವರ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ನಿರ್ದೇಶಕರು ಹೇಳ್ತಾ ಇದ್ರು. ನಿರ್ಮಾಪಕರಾಗಿ ನಟರಾಗಿ ನಿಮಗೆ ದರ್ಶನ್ ಸರ್ ಫ್ಯಾನ್ ಕಡೆಯಿಂದ ಏನಾದರೂ ಕಾಲ್ಸ್ಗಳು ಬರ್ತಾ ಇದೆಯಾ? ಯಾರಾದರೂ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ನಿಮ್ಗೆ ಯಾರಾದರೂ ಕಮೆಂಟ್ ಪಾಸ್ ಮಾಡ್ತಾರೆ? ಹೇಗೆ ಫಸ್ಟ್ ಫ್ಯಾನ್ಸ್ ಅವರು ದರ್ಶನ್ ಸರ್ ಫ್ಯಾನ್ಸ್ ಪೇಜ್ಗಳೆಲ್ಲ ಎಷ್ಟೋ ಜನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ರಿಲೀಸ್ ಆಗ್ತದೆ, ಬಾಸ್ ಸಿನಿಮಾ ರಿಲೀಸ್ ಆಗ್ತದೆ ನೋಡಿ ಅಂತ ಎಲ್ಲರೂ ಶೇರ್ ಮಾಡ್ಕೊಂಡಿದ್ದಾರೆ. ಮತ್ತು ಎಲ್ಲರ ಫ್ಯಾನ್ಸು, ಸರ್ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನ್ಸು, ಎಲ್ಲರ ಫ್ಯಾನ್ಸು ಒಂದು ಸಿನಿಮಾ ನೋಡಿಬಿಟ್ಟು ಅವರವ್ರ ಅಭಿಪ್ರಾಯಗಳನ್ನ ಮತ್ತು ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ನಮಗೆ ಕೇಳಿಸ್ಕೊಳ್ಳೋದಕ್ಕೆ ಖುಷಿ. ಎಲ್ಲರೂ ಒಂದು ಸಿನಿಮಾ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ಆ ಸಿನಿಮಾ ಎಂಡ್ ಆಫ್ ದಿ ಡೇ ಆಡಿಯನ್ಸ್ಗೆ ರೀಚ್ ಆಗಬೇಕು, ಅದರಲ್ಲಿ ಒಂದು ರಿಸಲ್ಟ್ ಬರಬೇಕು. ಆ ರಿಸಲ್ಟ್ ನೋಡ್ಬಿಟ್ಟು ನನಗೆ ಖುಷಿ ಆಗುತ್ತೆ. ಆ ಸಿನಿಮಾನ ಮೊದಲೇ ತೋರಿಸ್ಲಿಲ್ಲ ನೀವು. ಸ್ಪೆಷಲ್ ಶೋ ತೋರಿಸಿ, ಆಡಿಯನ್ಸಿಗೆ ತೋರಿಸಿ, ಫ್ಯಾನ್ಸಿಗೆ ತೋರಿಸಿ, ಫ್ಯಾಮಿಲಿಗೆ ತೋರಿಸಿ ಅಂದಾಗೆಲ್ಲ ಒಂದು ಕ್ಯೂರಿಯಾಸಿಟಿ ಕಾಪಾಡ್ಕೊಂಡ್ಬಂದ್ರಿ. ಸೊ ಆ ಕ್ಯೂರಿಯಾಸಿಟಿ ಕಾಪಾಡ್ಕೊಂಡ್ಬಂದಿದ್ದು ನೀವು ಅಂದ್ಕೊಂಡಂತಹ ರೆಸ್ಪಾನ್ಸ್ನ ಅಚೀವ್ ಮಾಡಿದ್ದೀವಿ ಅಂತ ನಿಮ್ಗೆ ಅನಿಸುತ್ತಾ ಇವತ್ತು ಫಸ್ಟ್ ಶೋ ಆದಮೇಲೆ? ಅನಿಸ್ತಾ ಇದೆ. ಇನ್ನೂ ಹೆಚ್ಚಿನ ಜನಗಳಿಗೆ ರೀಚ್
ಆಗಬೇಕು, ಆಡಿಯನ್ಸ್ಗಿಂತ ಹೆಚ್ಚು ಆಡಿಯನ್ಸ್ಗೆ ರೀಚ್ ಆಗಬೇಕು, ಆಗುತ್ತೆ. ಇವತ್ತಿನ ರೆಸ್ಪಾನ್ಸ್ ನೋಡಿದ್ಮೇಲೆ ತನುಜ್ ಸರ್ಗೆ ಪಾರ್ಟ್ 2 ಮಾಡಬೇಕು ಅಂತ ಅನಿಸಿದೆಯಾ? ಇವಾಗ ಫಸ್ಟ್ ಇದನ್ನೆಲ್ಲ ಮುಗಿಸ್ಕೊಳ್ಳೋಣ, ಎಲ್ಲ ಕಡೆ ಫಸ್ಟು ನಾವು ಕರ್ನಾಟಕ ರಾಜ್ಯದಂತ ನಾವು ಪ್ರವಾಸ ಮಾಡಬೇಕು. ಇವಾಗ ಥಿಯೇಟರ್ ವಿಸಿಟ್ ಕೊಡ್ತೀವಿ, ಅದು ಮುಂದೆ ಯೋಚನೆ ಮಾಡ್ತೀವಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.